ಇಬ್ಬರು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ ರಾಷ್ಟ್ರ ನಾಯಕರು ಮೀಟ್ ಮಾಡೋದಕ್ಕೆ ಅಂತ ಹೇಳ್ತಾರೆ. ಇಲ್ಲಿ ಟೀಮ್ ಪ್ರಶ್ನೆ ಇಲ್ಲ, ನೋ ಟೀಮ್. ರಾಜ್ಯಾಧ್ಯಕ್ಷರು, ರಾಜ್ಯದ ಅಧ್ಯಕ್ಷರು ಅವರು ಡೆಲ್ಲಿಗೆ ಹೋಗೋದು, ವರಿಷ್ಠರನ್ನ ಭೇಟಿ ಮಾಡೋದು ಸಹಜ. ಉಳಿದವರು ಯಾವ್ಯಾವ ಕಾರಣಕ್ಕೆ ಯಾಕೆ ಹೋಗ್ತಾರೆ ನಮಗೆ ಗೊತ್ತಿಲ್ಲ. ಡೆಲ್ಲಿಗೆ ಹೋದ ತಕ್ಷಣ ಏನೂ ಆಗೋದಿಲ್ಲ. ವಿಜೇಂದ್ರ ಅವರು ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅವರೇ ಮುಂದುವರಿತಾರೆ. ಅಲ್ಲ, ಕುಟುಂಬ ರಾಜಕಾರಣ ಭ್ರಷ್ಟಾಚಾರದಿಂದ ಕೂಡಿದೆ ರಾಜ್ಯ. ಯಾವ ಕುಟುಂಬ, ಯಾರ ಕುಟುಂಬ ಇಲ್ಲ ರಾಜಕಾರಣದಲ್ಲಿ? ಈಗ ಕುಮಾರ್ ಬಂಗಾರಪ್ಪನವ್ರು ಇದ್ದಾರೆ, ಅವ್ರ ಕುಟುಂಬ ರಾಜಕಾರಣದಲ್ಲಿಲ್ವಾ? ಮಧು ಬಂಗಾರಪ್ಪ ಇಲ್ವಾ? ಬಂಗಾರಪ್ಪ ಚೀಫ್ ಮಿನಿಸ್ಟರ್ ಆಗಿರಲಿಲ್ವಾ? ಈಗ ಜಾರಕಿಹೊಳಿಯವರು ಇದ್ದಾರಪ್ಪ, ಜಾರಕಿಹೊಳಿಯವ್ರ ಮನೇಲಿ 4 ಜನ ಇದ್ದಾರೆ, ಅದು ಕುಟುಂಬ ರಾಜಕಾರಣ ಅಲ್ವಾ? ಸಿದ್ದೇಶಣ್ಣ ನಿಂತರು, ಅವ್ರ ಮನೆಯವರು ಎಲೆಕ್ಷನ್ ಇದು ಮಾಡಿದ್ರು. BP ಹರೀಶ್ ಅವರು, ಅವ್ರ ಅಪ್ಪರು ರಾಜಕೀಯದಲ್ಲಿದ್ದರು, ಅವರು ಇದ್ದಾರೆ. ಎಲ್ಲ ಕುಟುಂಬದ ಸಹಜ ಅದು. ಈಗ ಡಾಕ್ಟ್ರ್ ಮಕ್ಕಳು ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗ್ತಾರೆ. ರಾಜಕೀಯದಲ್ಲಿರುವಂಥವ್ರದ್ದು ಸಹಜ ಏನಾಗುತ್ತೆ ಅಂದರೆ ಆ ಒಡನಾಟ ಇರ್ತದೆ, ಜನರ ಜೊತೆಗೆ ಇರೋದಂದ್ರೆ ರಾಜಕೀಯದಲ್ಲಿ ಬರ್ತಾರೆ. ತಪ್ಪೇನಿದೆ? ವಿಜೇಂದ್ರ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ ರಾಷ್ಟ್ರ ನಾಯಕರು ಮೀಟ್ ಮಾಡೋದಕ್ಕೆ ಅಂತ ಹೇಳ್ತಾರೆ. ಇಲ್ಲಿ ಟೀಮ್ ಪ್ರಶ್ನೆ ಇಲ್ಲ, ನೋ ಟೀಮ್. ರಾಜ್ಯಾಧ್ಯಕ್ಷರು, ರಾಜ್ಯದ ಅಧ್ಯಕ್ಷರು ಅವರು ಡೆಲ್ಲಿಗೆ ಹೋಗೋದು, ವರಿಷ್ಠರನ್ನ ಭೇಟಿ ಮಾಡೋದು ಸಹಜ. ಉಳಿದವರು ಯಾವ್ಯಾವ ಕಾರಣಕ್ಕೆ ಯಾಕೆ ಹೋಗ್ತಾರೆ ನಮಗೆ ಗೊತ್ತಿಲ್ಲ. ಡೆಲ್ಲಿಗೆ ಹೋದ ತಕ್ಷಣ ಏನೂ ಆಗೋದಿಲ್ಲ. ವಿಜೇಂದ್ರ ಅವರು ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅವರೇ ಮುಂದುವರಿತಾರೆ. ಅಲ್ಲ, ಕುಟುಂಬ ರಾಜಕಾರಣ ಭ್ರಷ್ಟಾಚಾರದಿಂದ ಕೂಡಿದೆ ರಾಜ್ಯ. ಯಾವ ಕುಟುಂಬ, ಯಾರ ಕುಟುಂಬ ಇಲ್ಲ ರಾಜಕಾರಣದಲ್ಲಿ? ಈಗ ಕುಮಾರ್ ಬಂಗಾರಪ್ಪನವ್ರು ಇದ್ದಾರೆ, ಅವ್ರ ಕುಟುಂಬ ರಾಜಕಾರಣದಲ್ಲಿಲ್ವಾ? ಮಧು ಬಂಗಾರಪ್ಪ ಇಲ್ವಾ? ಬಂಗಾರಪ್ಪ ಚೀಫ್ ಮಿನಿಸ್ಟರ್ ಆಗಿರಲಿಲ್ವಾ? ಈಗ ಜಾರಕಿಹೊಳಿಯವರು ಇದ್ದಾರಪ್ಪ, ಜಾರಕಿಹೊಳಿಯವ್ರ ಮನೇಲಿ 4 ಜನ ಇದ್ದಾರೆ, ಅದು ಕುಟುಂಬ ರಾಜಕಾರಣ ಅಲ್ವಾ? ಸಿದ್ದೇಶಣ್ಣ ನಿಂತರು, ಅವ್ರ ಮನೆಯವರು ಎಲೆಕ್ಷನ್ ಇದು ಮಾಡಿದ್ರು. BP ಹರೀಶ್ ಅವರು, ಅವ್ರ ಅಪ್ಪರು ರಾಜಕೀಯದಲ್ಲಿದ್ದರು, ಅವರು ಇದ್ದಾರೆ. ಎಲ್ಲ ಕುಟುಂಬದ ಸಹಜ ಅದು. ಈಗ ಡಾಕ್ಟ್ರ್ ಮಕ್ಕಳು ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗ್ತಾರೆ. ರಾಜಕೀಯದಲ್ಲಿರುವಂಥವ್ರದ್ದು ಸಹಜ ಏನಾಗುತ್ತೆ ಅಂದರೆ ಆ ಒಡನಾಟ ಇರ್ತದೆ, ಜನರ ಜೊತೆಗೆ ಇರೋದಂದ್ರೆ ರಾಜಕೀಯದಲ್ಲಿ ಬರ್ತಾರೆ. ತಪ್ಪೇನಿದೆ? ವಿಜೇಂದ್ರ